ಹಸು ಕರುಗಳ ಸಾಗಾಣಿಕೆ ತಡೆಗೆ ರೈತರ ಆಕ್ರೋಶ. ಪ್ರಾಣಿ ದಯಾ ಸಂಘದ ವಿರುದ್ಧ ರೈತರ ಗಂಭೀರ ಆರೋಪ. ರೈತರು ಖರೀದಿಸಿದ ಹಸುಗಳು ಮತ್ತು ಕರುಗಳ ಸಾಗಾಣಿಕೆಯನ್ನು ತಡೆದ ಪ್ರಾಣಿ ದಯಾ ಸಂಘದ ಕಾರ್ಯಕರ್ತರ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ವ್ಯಾಪ್ತಿಯಲ್ಲಿ ನಡೆದಿದೆ. ಕಸಾಯಿಖಾನೆಗೆ ಕರೆದೊಯ್ಯಲಾಗ್ತಾ ಇದೆ ಎಂಬ ಅನುಮಾನದ ಮೇರೆಗೆ ವಾಹನವನ್ನ ತಡೆದು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ರೈತರು ಮಡಕಶಿರಾ ತಾಲೂಕಿನ ಗುಡಬಂಡೆ ಗ್ರಾಮದ ದನಗಳ ಸಂತೆಯಲ್ಲಿ 9 ಹಾಲು ಕರೆಯುವ ಮತ್ತು ಗರ್ಭ ಧರಿಸಿರುವ ಹಸುಗಳು ಮತ್ತು 8 ಕರುಗಳನ್ನು ಖರೀದಿಸಿ ವಾಹನದಲ್ಲಿ ಸಾಗಿಸ್ತಾ ಇದ್ರು. ಈ ವೇಳೆ ಹೊಸಕೆರೆ ಸಮೀಪ ವಾಹನವನ್ನ ತಡೆದ ಪ್ರಾಣಿ ದಯಾ ಸಂಘದ ಕಾರ್ಯಕರ್ತರು ರಾಸುಗಳನ್ನ ಕಸಾಯಿಖಾನೆಗೆ ಕರೆದೊಯ್ಯಲಾಗ್ತಾ ಇದೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇದರಿಂದ ರಾಸುಗಳನ್ನ ಮಿಡಿಗೇಶಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದ್ದು, ನೀರು ಮೇವಿಲ್ಲದೆ ಹಸುಗಳು ಮತ್ತು ಕರುಗಳು ಹಲವು ಗಂಟೆಗಳ ಕಾಲ ನರಳಬೇಕಾಯಿತು ಎಂದು ರೈತರು ಆರೋಪಿಸಿದ್ದಾರೆ. ಇಲ್ಲಿ ಏನಾಗಿದೆ, ಈ ಮಿಡಿಗೇಶಿ ಮತ್ತೆ ಮಧುಗಿರಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ. ಒಂದು ಏನೋ ಬಜರಂಗ್ ದಳನೋ ಅಥವಾ RSS ಅಂತ ಹೇಳೋದು. ಅಲ್ಲಿ ರೈತರಿಗೆ ತೊಂದರೆ ಕೊಟ್ಟು ಮತ್ತೆ ವೆಹಿಕಲ್ಗಳನ್ನ ತಡಾಕಿ ದುಡ್ಡುಗಳೆಲ್ಲ ಇಸ್ಕೊಂಡು ಫೋನ್ ಪೇಗಳೆಲ್ಲ ಮಾಡಿಸ್ಕೊಂಡು ಇದೊಂದು ದಂಧೆ ಮಾಡ್ಕೊಂಡವ್ರೆ. ಯಾವುದೇ ಗೋರಕ್ಷರು ಅಲ್ಲ ಅವರು, ಅಥವಾ ಇನ್ನೊಂದು ಸಮಾಜ ಉದ್ಧಾರ ಮಾಡೋ ಅಂತ ವ್ಯಕ್ತಿಗಳು ಅಲ್ಲ. ಅವರು ದಂಧೆ ಮಾಡ್ಕೊಂಡು ಅವ್ರ ಜೀವನ ಮಾಡೋಕ್ಕೋಸ್ಕರ ಇಂಥ ನಮ್ಮ ಎಲ್ಲ ರೈತರುಗಳಿಗೆಲ್ಲ ತೊಂದರೆ ಕೊಟ್ಟು ಸಮಸ್ಯೆ ಆಗ್ತಾರೆ. ಸಮಾಜ ಘಾತಕರು ಅವರು. ಸಮಾಜ ಅಥವಾ ಗೋರಕ್ಷಣೆ ಮಾಡೋರಲ್ಲ, ಸಮಾಜ ಘಾತಕರು. ರೈತರನ್ನೇ ಹೊಡೆದು ತಿನ್ನೋರು ಅವರು. ವಸೂಲಿ ಕೆಲಸ ಮಾಡಕ್ಕೆ ನಿಂತಿರೋದವರು ಅಂತ ಹೇಳ್ತಾರೆ. ವಸೂಲಿ ಅವರು ವಸೂಲಿ ಮಾಡೋದಕ್ಕೆ ನಿಂತಿರೋದು. ರೈತರ ಟಾರ್ಗೆಟ್ ಅವ್ರಿಗೆ ಏನು? ಯಾರೋ ಕಿರಣ್ ಕುಮಾರ್ ಅನ್ನೋನೊಬ್ಬ ಮತ್ತೆ ನಾಗರಾಜ್ ಅನ್ನೋರೊಬ್ಬ, ಕೆಲವು ಅವರವೆಲ್ಲ ರಾಬರಿ ಕೇಸುಗಳು, ಕಳ್ಳತನಗಳು ಕೇಸುಗಳು ಸಮೇತ ಅವ್ರ ಮೇಲೆ ಕೇಸುಗಳು ಅವೆ ಆಂಧ್ರದಲ್ಲಿ ಪಕ್ಕ ಸ್ಟೇಟ್ ಅಲ್ಲಿ. ಅಂತವ್ರು ಇಲ್ಲಿ ನಾವು ಬಜರಂಗ್ ದಳ ಅಂತ ಹೇಳ್ಕೊಂಡು ಒಂದು ಏನೋ ಸಂಘ ಪರಿವಾರದ ಹೆಸರು ಹೇಳ್ಕೊಂಡು ರೈತರಿಗೆಲ್ಲ ತೊಂದರೆ ಕೊಟ್ಕೊಂಡು ಮಾಡ್ತಿದ್ದಾರೆ. ಅವ್ರ ಜೀವನ ಮಾಡೋಕ್ಕೋಸ್ಕರ ಅದನ್ನ. ಇನ್ನು ಇದೇ ಸಂಘದ ಹೆಸರಿನಲ್ಲಿ ಕೆಲ ದಿನಗಳ ಹಿಂದೆ ಬೇಡತ್ತೂರು ಗೇಟ್ ಬಳಿ ವಾಹನ ಚಾಲಕರಿಂದ ಹಣ ವಸೂಲಿ ಮಾಡಲಾಗಿದೆ ಎಂಬ ಆರೋಪವನ್ನು ರೈತರು ಮಾಡಿದ್ದಾರೆ. ಇಂತಹ ಘಟನೆಗಳಿಂದ ಜಾನುವಾರು ಸಾಕಣೆ ಮತ್ತು ಸಾಗಾಣಿಕೆ ಮಾಡಲು ರೈತರಿಗೆ ತೊಂದರೆಯಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.